I'm so excited guys. Welcome back to my YouTube channel. So ಇವಾಗ ನಾನು ವರಮಹಾಲಕ್ಷ್ಮಿಗೆ ಡ್ರೆಸ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇಟ್ಸ್ ಅ ವೆರಿ ಎಮೋಷನಲ್ ಆ್ಯಂಡ್ ವೆರಿ ಸ್ಪೆಷಲ್ ಸೀರೆ ಅಲ್ಲಿ ಹೊಲಿಸಿರೋದು. ಸೊ ಯಾವುದು ಏನು ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಹೆಂಗೆ ಇದೆ ಅಂತ ಹೇಳಿ ನೋಡೋಣ. ಸೊ ಬನ್ನಿ ಇವಾಗ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಕಾಲೇಜಿಂದ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಸೊ ಡ್ರೆಸ್ ರೆಡಿ ಆಗಿದೆ. ಓಕೆ ಗೈಸ್, ಇಟ್ಸ್ ಸೊ ವಂಡರ್ಫುಲ್. ನೋಡಿ ಇದ್ರ ಜೊತೆ ಸ್ಕರ್ಟ್ ಇದು. ಸೊ ನಾಳೆ ನಾಡಿದ್ದು ಹಾಕೊಂಡ್ಮೇಲೆ ಹೆಂಗ್ ಕಾಣುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಸೊ ಗೈಸ್, ಈಗ ನಾನು ವರಮಹಾಲಕ್ಷ್ಮಿಗೆ ರೆಡಿ ಆಗಿದ್ದೀನಿ. ಇದು ನನ್ನ ಫೈನಲ್ ಲುಕ್. ಎಷ್ಟು ಚೆನ್ನಾಗಿದೆ ನೋಡಿ ಡ್ರೆಸ್. ಸೊ ಈ ಡ್ರೆಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅಮ್ಮ ಈ ಡ್ರೆಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದಾರೆ. ಯಾಕಂದ್ರೆ ಅಮ್ಮನ್ ಸೀರೆ ಯಾವಾಗ್ಲೂ ಯಾವ್ದಾರು ಒಂದು ಇವೆಂಟ್ ಇದೆ ಅಂದ್ರೆ ಅಮ್ಮನ್ ಸೀರೆ ಕಣ್ಣು ಹಾಕಿದೀನಿ ಅಂತ ತಗೊಂಡಿದ್ ಸೀರೆ, ಹೊಸ ಸೀರೆ ಅವಳಿಗೆ ಆಗೋಯ್ತು. ಇದೇ ಬೇಕು ಅಂತ ಹೇಳಿ ತಗೊಂಡಿದ್ದು. ಸ್ವಲ್ಪ ಓಲ್ಡ್ ಪ್ಯಾಟರ್ನ್ ಇದೆ, ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ನಂಗೆ ಅನ್ಸ್ತು. ನಮ್ಮಮ್ಮ ಏನ್ ಹೇಳ್ತಾರೆ ನೋಡೋಣ. ತುಂಬಾ ಚೆನ್ನಾಗಿದೆ, ಅವಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಕಲರ್. ಆಕ್ಚುಲಿ ನಮ್ಮ ಅಕ್ಕ ಕೂಡ ನಾನ್ ಕೊಂಡಿದ್ದಿ ಸೀರೆನ. ಇವಳು ಕೇಳಿದೀಗ ಅಕ್ಕನ್ ಗೊತ್ತಾದ್ರೆ ಅಕ್ಕ ನನಗೆ ಕೊಟ್ಟಿಲ್ಲ, ಮಗಳಿಗೆ ಕೊಟ್ಟಿದ್ದಾಳೆ ಅನ್ಕೋತಿಲ್ಲ ಮೇ ಬಿ. ಓಕೆ, ಏನು ಅಂತ ಅಂದ್ರೆ ಈ ಸೀರೆ ಬೆಲೆ ಎಷ್ಟು ಆಗಿನ ಕಾಲದಲ್ಲಿ 2006 ಅಲ್ಲಿ ತಾನೆ, 2006 ಅಲ್ಲಿ ಎಷ್ಟಿರ್ತಮ್ಮ? 8.5 ಇರ್ಬೋದು. ಆಗ್ಲೇ 8.5, 9 ಅಂದ್ರೆ ಇಟ್ ಇಸ್ ಲೈಕ್ ವೆರಿ ಹ್ಯೂಜ್ ಅಮೌಂಟ್ ಅಲ್ಲ. ಹೌದು. CNS ಅಂತ ಆಡ್ಗಳಿಲ್ಲ ಶಾಪ್ ಇದೆ, ಸ್ಯಾರಿ ಶಾಪ್, ಅಲ್ಲಿ ತಗೊಂಡಿದ್ದೆ. ಇವಾಗ್ಲೂ ಇದೆಯಾ? ಇವಾಗ ಓಕೆ. ಸೊ ಇದು ಈ ಸೀರೆಯ ಕತೆ ಗೈಸ್. ಸೊ ಹಾಗಾಗಿ ಒಳ್ಳೆ ಔಟ್ಕಮ್ ಚೆನ್ನಾಗಿ ಬಂದಿದೆ, ಇಷ್ಟ ಆಗಿದೆ. ಯಾವಾಗ್ಲೂ ಹಾಫ್ ಇಂಚ್ ಹೊಲ್ಸಿ ಬೋರ್ ಆಗ್ಬಿಡಿತ್ತು. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಲಂಗ ಡೌನಿ ಬೇಡ, ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹೇಳಿ ಹೊಲ್ಸಿರೋದು. ಯಾವಾಗ್ಲೂ ನಾನು ಲಂಗ ದಾವಣಿ ಹಾಫ್ ಸ್ಯಾರಿ ಟೈಪ್ ಹೊಲ್ಸ್ಕೊಳ್ತೀನಿ ಅಂತ ಹೇಳಿ ಈ ತರ ಹೊಲ್ಸ್ಕೊಂಡಿದ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಸೊ ಐ ಲೈಕ್ ದಿಸ್ ಔಟ್ಫಿಟ್. ಅಂಡ್ ಈ ಒಂದು ಏನದು ಸ್ಟಿಚಿಂಗ್ ಡಿಸೈನ್ ಎಲ್ಲ ಮಾಡಿರೋ ಒಂದು ಬೊಟೀಕ್ ನೇಮ್ ಬಂದು ಎಥ್ನಿಕ್ ಎಲಿಗೆನ್ಸ್ ಅಂತ ಹೇಳಿ, ನೀವು ಹೋಗಿ ನೋಡ್ಬೋದು. ಸೊ ಯಾ, ದಿಸ್ ವಾಸ್ ಮೈ ವ್ಲಾಗ್. ಆ್ಯಂಡ್ ಬನ್ನಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, lots of love guys.